ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಿಸ್ಟರ್ಸ್ ಕೈ ರುಚಿ. ನಾವಿವತ್ತು ತರ್ಮೆ ಸೊಪ್ಪಿನ ಪಲ್ಯ ಮಾಡೋಣ. ಮೊಟ್ಟೆ ಹಾಕ್ಬಿಟ್ಟು ಈ ಸೊಪ್ಪು ಬಂದ್ಬಿಟ್ಟು ನೋಡಿ ಈ ಥರ ಇದೆ. ಇದು ಒಳೆ ಇರೋ ಸೈಡಲ್ಲೆಲ್ಲ ಇರುತ್ತೆ ನೋಡಿ. ಈ ಥರ ಕೂರ್ಗಲಿ ಸಿಗುತ್ತೆ ಇದು ನೋಡಿ. ಫಸ್ಟ್ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಕ್ಕೊಳ್ಳಿ. ಈರುಳ್ಳಿ ಹಾಕಬೇಕು. ಈ ಸೊಪ್ಪು ಕೂರ್ಗಲ್ಲಿ ಸಿಗುತ್ತೆ. ನಾವು ಚಿಕ್ಕಮ್ಮನ ಮನೆಗೆ ಹೋಗಿದ್ದೋ, ಆವಾಗ ಅಲ್ಲಿ ಒಳೆ ಸೈಡಲ್ಲಿ ಕಿತ್ಕೊಂಡು ಮಾಡಿದ್ದಾರೆ ನಮ್ಮ ತಂಗಿ ನೋಡಿ. ಥರ ತುಂಬ ಟೇಸ್ಟ್ ಚೆನ್ನಾಗಿದೆ ಇದು. ನಾವು ಫಸ್ಟ್ ಸಲ ತಿಂದಿರೋದು ಇದನ್ನು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಕ್ಕಿದ್ದೀವಿ ನೋಡಿ. ಅದನ್ನು ಹಾಕ್ಕೊಳ್ಳೋಣ ನೋಡಿ. ಈ ಥರ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಅದರಲ್ಲಿ ಉಪ್ಪು ಹಾಕೋಬೇಕು ನೋಡಿ. 2 ಮೊಟ್ಟೆ ಹಾಕಿದ್ದಾರೆ. ಚೆನ್ನಾಗಿ ಪಲ್ಯ ನೋಡಿ, ಪಲ್ಯ ಆಗಿದೆ ನೋಡಿ. ಇವಾಗ ತುಂಬ ಟೇಸ್ಟ್ ಆಗಿದೆ. ನೀವು ಊರ ಕಡೆ ಹೋದರೆ ತರ್ಮೆ ಸೊಪ್ಪಿನ ಪಲ್ಯ ಮಾಡಿ ತಿನ್ನಿ.